ನೋಡು, ಯಾವ್ದೋ ಫೋನ್ ಬರ್ತಾ ಇದೆ ನಿನಗೆ. ಹಲೋ. ಹಾ ಮೀರಾ. ಯಾ, ಕಂಗ್ರ್ಯಾಚುಲೇಷನ್ಸ್. ಗೃಹ ಪ್ರವೇಶ ಅಲ್ವಾ? ಯಾ. ಅಯ್ಯೋ, ಹಿಂದಿನ ದಿನ ಎಲ್ಲ ಬರಕ್ಕಾಗಲ್ಲ ಕಣೆ ನಾನು. ಯಾಕೆಂದ್ರೆ ನಮ್ಮ ಮನೆಯವರು ರಿಟೈರ್ಡ್ ಆಗ್ಬಿಟ್ಟಿದಾರೆ ಕಣೆ. ಮನೇಲೇ ಇರ್ತಾರೆ, ಮೂರೊತ್ತನ್ನು ಉತ್ಸವ ಮೂರ್ತಿ ತರ ಮನೇಲೇ ಇರ್ತಾರೆ ಕಣೆ. ಎಲ್ಲೂ ಹೋಗಲ್ಲ ಗೊತ್ತಾ, ಏನು ಮಾಡಲ್ಲ. ಅದಕ್ಕೆ ಮೂರೊತ್ತು ನಾನೇ ಬೇಸ್ ಹಾಕ್ಬೇಕು. ಓಹೋ, ಆಫೀಸ್ ಕೆಲಸ ಬಿಟ್ಟಿನಿ, ಏನೂ ಬರಲ್ಲ ಅವ್ರಿಗೆ. ಅಡ್ಗೆ ಮನೆ ಕೆಲಸ ಏನಕ್ಕೂ ಬರಲ್ಲ ಅವ್ರಿಗೆ. ಅದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನನ್ಗೆ. ಈ ರಿಟೈರ್ಡ್ ಆದ್ಮೇಲೆ ನನಗೆ ಅದೊಂದು ದೊಡ್ಡ ತಲೆನೋವು ಹೋಗೋಗ್ಬಿಟ್ಟಿದೆ ಗೊತ್ತಾ. ಎಲ್ಲದಕ್ಕೂ ನಾನೇ ಮಾಡ್ಬೇಕು. ಕಣೆ. ಸಾರಿ. ಓಕೆ, ಬಾಯ್. ನೋಡು, ಮತ್ತಿನ್ಯಾರ್ದೋ ಕಾಲು ಪ್ರೈಮ್ ಮಿನಿಸ್ಟರ್ಗೆ ಕಾಲ್ ಮೇಲೆ ಕಾಲು ಬರ್ತಾ ಇರುತ್ತೆ. ನೋಡು. ನನ್ನ ಫ್ರೆಂಡ್ ಕಣ್ರಿ, ನನ್ನ ಫ್ರೆಂಡು. ನೋಡು. ಹಲೋ, ಹಾಯ್ ಸಪ್ನಾ. ವಾವ್, ನೈಸ್ ಟು ಹಿಯರ್ ಯು ಅರ್ಲಿ ಇನ್ ದ ಮಾರ್ನಿಂಗ್. ಯಾ, ಹೌದು ಕಣೆ. ಹೌದಾ, ಗ್ರೇಟ್. ಒಳ್ಳೆ ಕೆಲಸ ಮಾಡಿದ್ಯಾ. ಎಷ್ಟು ದಿನಕ್ಕೆ? ಬೇಡ 3 ದಿನ ಮಾಡು. ನಮ್ಮ ಮನೆಯವರ ಅಯ್ಯೋ ಪರವಾಗಿಲ್ಲ ಕಣೆ, ಅವ್ರಿಗೆ ರೂಢಿ ಆಗಿದೆ. 1.5 ವರ್ಷ ಆಗೈತೆ ರಿಟೈರ್ಡ್ ಆಗಿ. ಎಲ್ಲ ಕೆಲಸನೂ ಹೇಳ್ಕೊಟ್ಬಿಟ್ಟಿದ್ದೀನಿ. ಟ್ರೈನಿಂಗ್ ಹೆಂಗ್ ಕೊಟ್ಟಿದ್ದೀನಿ ಗೊತ್ತಾ. ಹುಳಿ ಹಚ್ತಾರೆ, ಮತ್ತೆ ಕಾಯಿ ತುರಿತಾರೆ, ಚಪಾತಿ ಹಿಟ್ಟು ಕಲಿಸ್ತಾರೆ, ರಸಂ ಮಾಡ್ಕೋತಾರೆ, ಸಾಂಬಾರ್ ಮಾಡ್ಕೋತಾರೆ. ಎಲ್ಲ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಗೊತ್ತಾ. ಈಗ ಎಲ್ರು ಅಲ್ಲ ಕಣೆ ಅವರು, ಪಾಪ ಈಸ್ ರಿಯಲಿ ವೆರಿ ನೈಸ್ ಗೊತ್ತಾ ಕಣೆ. ಚೆನ್ನಾಗಿ ಮಾಡ್ತಾರೆ, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಈಗ ಮನೇಲಿ. ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ ಗೊತ್ತಾ. ಹ್ಞೂ ಕಣೆ, ಬಾಯ್. ಏನಾಯ್ತು ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ರೋಡ್ ಟ್ರಿಪ್ ಟು ಗೋವಾ. 3 days. 3 days? Yes. ಮತ್ತವ್ರು ಯಾರಿಗೋ ಹೇಳ್ತಿದ್ದೆ ನನಗೆ ಒಂದಿನ ಬಿಟ್ಟು ಬರಕ್ಕಾಗಲ್ಲ, ಉಪವಾಸ ಇರ್ತಾನೆ, ಏನು ಕೆಲಸ ಮಾಡಲ್ಲ, ಯೂಸ್ಲೆಸ್ ಫೆಲೋ, ಉತ್ಸವ ಮೂರ್ತಿ ಅಂತೆಲ್ಲ ಹೇಳ್ತಿದ್ದೆ. ಇವ್ರ ಹತ್ರ ಮಾತ್ರ ಈರುಳ್ಳಿ ಹಚ್ತಾನೆ, ತರಕಾರಿ ಸುಲಿದೆ, ಎಲ್ಲ ಮಾಡ್ಕೊಳ್ತಾನೆ ಅಂತ ಹೇಳ್ತಿದ್ದೆ. ಅವ್ರ ಹತ್ರ ಏನು ಬರ್ತಿರ್ಲಿಲ್ಲ ನನಗೆ. ಇವ್ರ ಹತ್ರ ಎಲ್ಲ ಕಲ್ತ್ಬಿಟ್ಟೆ. ಅದಂಗ ಅದು ಬೇರೆ ಇದು ಬೇರೆ, ನಿಮ್ಗೆ ಅರ್ಥವೇ ಆಗಲ್ಲ. ಸುಮ್ಮನಿರ್ರಿ ನೀವು. ಅದು ಬೇರೆ ಅದು ಬೇರೆ. ಹೌದು, ನನಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸುಮ್ಮನಿರ್ರಿ.